Hello, welcome back everyone to Teachers New Live Session. ಸೊ ಎಲ್ರಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಬಂದಿರುವಂತ ಮ್ಯಾಟರ್ ಏನು ಅಂತಂದ್ರೆ, ಸೊ ಆಸ್ ನಿಮ್ಮ ಎಕ್ಸಾಮ್ಸ್ ಗಳು ನಿಯರರ್ ಬಂದಿರೋದ್ರಿಂದ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಸೊ 2 ಮಾರ್ಕ್ಸಿನ ಎಲ್ಲಾ ಕ್ವಶನ್ಸ್ ಗಳನ್ನ ನಾವು ಓಕೆ. ಸೊ ಐ ಹೋಪ್ ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಅಂಡ್ ವಿ ಆರ್ ಗೋಯಿಂಗ್ ಟು ವೆಲ್ಕಮ್ ಯು ಆಲ್ ಅಗೇನ್ ಫಾರ್ ದಿಸ್ 2 ಮಾರ್ಕ್ಸ್ ಕ್ವಶನ್ ನ ಸೆಷನ್ ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಸೊ ಇಟ್ ಇಸ್ ಕ್ಲಿಯರ್, ನನ್ನ ವಾಯ್ಸ್ ಕೂಡ ಕ್ಲಿಯರ್ ಆಗಿದೆ, ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಹಾಗೆ ಇವತ್ತಿನ ಈ ಸೆಷನ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ 2 ಮಾರ್ಕ್ಸ್ ಫಸ್ಟ್ ಕ್ವಶನ್ ನೋಡ್ತಾ ಇದ್ದೇವೆ, ದಟ್ ಇಸ್ ಪಾರ್ಥೆನೋಜೆನೆಸಿಸ್. ಸೊ ಪಾರ್ಥೆನೋಜೆನೆಸಿಸ್ ಅಂದ್ರೆ ಏನು? ವಾಟ್ ಇಸ್ ಪಾರ್ಥೆನೋಜೆನೆಸಿಸ್? ಸೊ ಪಾರ್ಥೆನೋಜೆನೆಸಿಸ್ ಅಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡ್ತೇವೆ, ಸೊ ಹೇಳೋದನ್ನ ಸೊ ಡಿಸ್ಕಸ್ ಮಾಡುವ. ಫಸ್ಟ್ ಪಾರ್ಥೆನೋಜೆನೆಸಿಸ್ ಅಂದ್ರೆ ಏನು ಅಂತ ನೋಡ್ಕೊಳ್ವಾ. ಸೆಕೆಂಡ್. ಓಕೆ, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ಬೇಕಾಗುತ್ತೆ. ಸೊ ಇದನ್ನ ಈ ಒಂದು ಚಾಪ್ಟರ್ ಏನಿದೆ ಅಲ್ವಾ, ನೀವು ಮೊದಲನೇ ಚಾಪ್ಟರ್ ಏನ್ ಓದ್ತಿರೋ, ಸೊ ಈ ಚಾಪ್ಟರ್ ಇಂದ ನಿಮ್ಗೆ 11 ಮಾರ್ಕ್ಸ್ ಗಳು ಆನ್ಯುವಲ್ ಎಕ್ಸಾಮ್ ಗೆ ಬರುವಂತಹ ಎಲ್ಲಾ ಚಾನ್ಸಸ್ ಗಳು ಇರ್ತವೆ. ಓಕೆ, 11 ಮಾರ್ಕ್ಸ್ ಫಾರ್ ದ ಹೋಲ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ಬೋದು ನಾವು. And now the parthenogenesis. Okay, so development of female gametophyte into a new individual without any fertilization. So ಈ ಪಾರ್ಥೆನೋಜೆನೆಸಿಸ್ ಇಂದ ಏನಾಗುತ್ತೆ, ಒಂದು ಹೊಸ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಆಫ್ ನ್ಯೂ ಇಂಡಿವಿಜುವಲ್ ಫ್ರಮ್ ದ ಎಗ್ ಇಟ್ ಸೆಲ್ಫ್. ಫ್ರಮ್ ಎಗ್ ನ್ಯೂ ಇಂಡಿವಿಜುವಲ್ ಡೆವಲಪ್ ಆದ್ರೆ ಸೊ ಅದಕ್ಕೆ ಏನಂತ ಕರಿತೇವೆ ನಾವು? ಪಾರ್ಥೆನೋಜೆನೆಸಿಸ್ ಅಂತ ಹೇಳಿ ಕರಿತೇವೆ. ಈ ಪಾರ್ಥೆನೋಜೆನೆಸಿಸ್ ಇಂದ ದಟ್ ಇಸ್ ಇಂಡಿವಿಜುವಲ್ ಡೆವಲಪ್ ಆಗೋದು ವಿದೌಟ್ ಫರ್ಟಿಲೈಸೇಷನ್. ನೆನ್ಪಿಟ್ಕೊಳ್ರಿ, ವಿದೌಟ್ ಫರ್ಟಿಲೈಸೇಷನ್ ಡೆವಲಪ್ ಆಗುವಂತದ್ದು, ಆಯ್ತಾ? if the egg develops into a new individual without fertilization. ಎಕ್ಸಾಂಪಲ್ ಬಂದು ಇದಕ್ಕೆ ಹನಿ ಬಿ ಬರುತ್ತೆ, ಆಯ್ತಾ? ಸೊ ಇದೇ ತರ ಇನ್ನೊಂದು ಕ್ವಶನ್ ಇದೆ, ದಿಸ್ ಇಸ್ ದ ಒನ್ ಕ್ವಶನ್. ಅಂಡ್ ಸಿಮಿಲರ್ಲಿ ಅನದರ್ ಕ್ವಶನ್ ಇದೆ, ದಟ್ ಇಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳಿ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಹೇಳಿ ಕರಿತೇವೆ. ಸೊ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತಂದ್ರೆ ಏನು? ವಾಟ್ ಇಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್? ಸೊ ಇಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. ಇದೇನಿದು? ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. Without fertilization is called what? Parthenocarpic fruit ಅಂತ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಯಾವ್ದು ತಗೊಳ್ತಾ ಇದ್ದೇವೆ? We are going to take the example of banana. ಬನಾನವನ್ನ ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ತಗೊಳ್ತಾ ಇದ್ದೇವೆ. ಎಸ್, ಸೊ ದಟ್ ಇಸ್ ಅನದರ್ ಕ್ವಶನ್, ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಬರೋದಿದ್ರೆ, ಸೊ ಇಮ್ಯಾಸ್ಕ್ಯುಲೇಷನ್ ಅಂತ ಏನ್ ಕರಿತೇವೆ. ಸೊ ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿ ನಿಮ್ಗೆ ಕ್ವಶನ್ ಕೇಳಬಹುದು. ಸೊ ಡಿಫೈನ್, ಇದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 1 ಮಾರ್ಕ್ಸ್ ಈಚ್, ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಇರ್ತದೆ. ಓಕೆ, ವಾಟ್ ಇಸ್ ಇಮ್ಯಾಸ್ಕ್ಯುಲೇಷನ್ ಅಂತ ಕೇಳಿದ್ರೆ, ಸೊ ರಿಮೂವಲ್ ಆಫ್ ಆಂಥರ್ಸ್. ಸೊ ಮೊದಲನೇದಕ್ಕೆ ಆನ್ಸರ್ ನಾನು ಹೇಳ್ತಾ ಇದ್ದೇನೆ, ರಿಮೂವಲ್ ಆಫ್ ಆಂಥರ್ಸ್. ಓಕೆ, ರಿಮೂವಲ್ ಆಫ್ ಆಂಥರ್ಸ್ from the flower bud, of bisexual flower. Okay, of bisexual flower by using a pair of forceps. Using a pair of forceps. ಅದಕ್ಕೆ ಏನಂತ ಕರಿತೇವೆ ನಾವು? ವಿ ಕಾಲ್ ಇಟ್ ಆಸ್ ದ emasculation ಅಂತ ಹೇಳಿ ಕರಿತೇವೆ. Is this emasculation is a process in which it is going to be involved in the artificial hybridization ಅಲ್ಲಿ ಇನ್ವಾಲ್ವ್ ಆಗಿರುವಂತ 2 ಸ್ಟೆಪ್ಸ್ ಗಳಿವು, ಆಯ್ತಾ? ಒಂದು emasculation, ಒಂದು bagging. ಸೊ ಅದರಲ್ಲಿ ರಿಮೂವಲ್ ಆಫ್ ಆಂಥರ್ಸ್, ಓಕೆ, or removal of anthers from the flower bud of bisexual flower by using a pair of
ಫೋರ್ಸೆಪ್ಸ್. ಇದಕ್ಕೆ ನಾವೇನಂತ ಕರಿತೇವೆ, ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿ ಕರಿತೇವೆ. ಓಕೆ, ದೆನ್ ಎರಡನೇದು ಬಿ, ದಟ್ ಇಸ್ ಬ್ಯಾಗಿಂಗ್. ಸೊ ಬ್ಯಾಗಿಂಗ್ ಅಂದ್ರೆ ಏನು? ವಾಟ್ ಇಸ್ ಬ್ಯಾಗಿಂಗ್? ಓಯೋ, ಬ್ಯಾಗಿಂಗ್ ಮೀನ್ಸ್, ಓಕೆ, ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಗಳು ಇರ್ತಾವಲ್ವಾ, ಈ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಗಳನ್ನ ನಾವು ಕವರ್ ಮಾಡ್ತೇವೆ. ಓಕೆ, ಸೊ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಆರ್ ಕವರ್ಡ್ ವಿತ್ ಅ ಬ್ಯಾಗ್, ಓಕೆ, ಆಫ್ ಪರ್ಟಿಕ್ಯುಲರ್ ಸೈಜ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಜನರಲ್ ಆಗಿ ನಾವು ಯೂಸ್ ಮಾಡುವಂತ ಬ್ಯಾಗ್ ಯಾವುದು ಅಂತ ಕೇಳಿದ್ರೆ, ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಬಟರ್ ಪೇಪರ್ ಬ್ಯಾಗ್ ಅನ್ನ ಯೂಸ್ ಮಾಡ್ತೇವೆ. ಸೊ ದಟ್ ಟು ಪ್ರಿವೆಂಟ್ ದ ಕಂಟಾಮಿನೇಷನ್ ಆಫ್ ದ ಸ್ಟಿಗ್ಮಾ, ಓಕೆ, ಬೈ ಅನ್ವಾಂಟೆಡ್ ಪೋಲನ್. ಅಂಡ್ ಈ ಪ್ರೊಸೆಸ್ ಗೆ ಬ್ಯಾಗಿಂಗ್ ಅಂತ ಹೇಳಿ ಕರಿತೇವೆ. ಸೊ ದಟ್ ಇಸ್ ವಾಟ್, ನೋಡಿ ಬರೀತಾನೆ, ಇಮ್ಯಾಸ್ಕ್ಯುಲೇಟೆಡ್ flowers are covered by butter paper of suitable size to prevent stigma from contamination by the unwanted pollen grains. ಓಕೆ, ಇದಕ್ಕೆ ನಾವೇನಂತ ಕರಿತೇವೆ, ಬ್ಯಾಗಿಂಗ್ ಅಂತ ಹೇಳಿ ಕರಿತೇವೆ. ಮೊದಲನೇದು ಇಮ್ಯಾಸ್ಕ್ಯುಲೇಷನ್, ಎರಡನೇದು ಬ್ಯಾಗಿಂಗ್. ಇದೆರಡು ಯಾವ್ದ್ರ ಪ್ರೊಸೆಸ್? ದಿಸ್ ಇಸ್ ದ ಪ್ರೊಸೆಸ್ ಆಫ್ ಫೌಂಡ್ ಇನ್ ದ ವಿಚ್ ಒನ್? ದ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ, ವಾಟ್ ಆರ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್, ನೇಮ್ ಅ ಪ್ಲಾಂಟ್ ಶೋಯಿಂಗ್ ದಿಸ್ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಓಕೆ, ಸೊ ವಾಟ್ ಆರ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೆ ಏನು? ಸೊ ಅಂಡ್ ನೇಮ್ ದ ಪ್ಲಾಂಟ್ ಶೋಯಿಂಗ್ ದಿಸ್ ಡಿಸೀಸ್ ಅಂತ ಹೇಳಿ ಹೇಳ್ತಾನೆ. ಸೊ ಬಿಫೋರ್ ದಟ್ ಐ ವಾಂಟ್ ಟು ಟೆಲ್ ಯು ಪೀಪಲ್ ಒನ್ ಥಿಂಗ್. ಸೊ ಈ ತರದ ಕಂಟೆಂಟ್ ಗಳು ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಸಿಗ್ಬೇಕು ಅಂಡ್ ಕಂಟಿನ್ಯೂಸ್ ಆಗಿರ್ಬೇಕು ಅಂತ ಅಂದ್ರೆ, ಸೊ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಡ್ ನಂತರ ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೋಬೇಕು. ದಿಸ್ ಇಸ್ ದ ಒನ್ ಥಿಂಗ್. ಸೊ ಅನದರ್ ಥಿಂಗ್ ದಟ್ ಇಸ್, ಯು ನೀಡ್ ಟು ಡೌನ್ಲೋಡ್. ಏನ್ ಮಾಡ್ಬೇಕು? ಡೌನ್ಲೋಡ್ ಮಾಡ್ಕೋಬೇಕು. ಏನನ್ನ? ಸೊ ಯು ನೀಡ್ ಟು ಡೌನ್ಲೋಡ್ ದ ಟೀಚರ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ದಟ್ ಯು ಕ್ಯಾನ್ ಬೈ ದ ಕಂಟೆಂಟ್ಸ್. ನೀವು ಕಂಟೆಂಟ್ಸ್ ಗಳನ್ನ ಈಸಿಯಾಗಿ ಬೈ ಮಾಡ್ಕೋಬಹುದು. ಓಕೆ, ಸೊ ಅಂಡ್ ಆಲ್ಸೋ ಯು ಕ್ಯಾನ್ ಅಫೋರ್ಡಬಲ್ ಪ್ರೈಸಸ್ ಗಳಿಗೆ ನೀವು ಬೈ ಮಾಡಬಹುದು ಪ್ಯಾಕೇಜ್ ಅನ್ನ. ಅಂಡ್ ದ ಪರ್ಟಿಕ್ಯುಲರ್ ಲಿಂಕ್ ಫಾರ್ ದ ಡೌನ್ಲೋಡಿಂಗ್ ಆಫ್ ದ ಟೀಚರ್ ಆಪ್, ಸೊ ಇಟ್ಸ್ ಪ್ರೊವೈಡೆಡ್ ಇನ್ ದ ಡಿಸ್ಕ್ರಿಪ್ಷನ್. ಅಂಡ್ ಆಲ್ಸೋ ಯು ಕ್ಯಾನ್ ಡೈರೆಕ್ಟ್ಲಿ ಡೌನ್ಲೋಡ್ ಇಟ್ ಫ್ರಮ್ ದ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ? ಸೊ ಓಕೆ, ಸೊ ನಾವು ಲೆಟ್ಸ್ ಲರ್ನ್ ಅಬೌಟ್ ವಾಟ್ ಇಸ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಹೇಳಿ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಅಂದ್ರೆ ದ ಫ್ಲವರ್ಸ್ ವಿಚ್ ಆರ್ ಓಪನ್ ಆರ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕ್ಲೋಸ್ಡ್ ಥ್ರೂ ಔಟ್ ದ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ಅದೇನಾಗೋದಿಲ್ಲ, ಕ್ಲೋಸ್ ಆಗೋದಿಲ್ಲ. ಅದಕ್ಕೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಹೇಳಿ ನಾವು ಕರೀತೇವೆ. ಓಕೆ, ಸೊ ವಿ ಕ್ಯಾನ್ ಸೇ ದಟ್ ಸೊ ಫ್ಲವರ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಹೇಳ್ತಾ ಇದ್ದೇನೆ. ಸೊ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಅಂದ್ರೆ ದಟ್ ಇಸ್ ದ ಫ್ಲವರ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ವಿಚ್ ಡು ನಾಟ್ ಓಪನ್. ಓಕೆ, ಡು ನಾಟ್ ಓಪನ್. ಸೊ ಯಾವ ಫ್ಲವರ್ಸ್ ಗಳು ಓಪನ್ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾವು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಹೇಳಿ ಕರಿತೇವೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್, ಸೊ ದರ್ ಇಸ್ ಅನದರ್ ಟೈಪ್ ಆಫ್ ಫ್ಲವರ್ ಇಸ್ ದರ್ ವಿಚ್ ಇಸ್ ನೌನ್ ಆಸ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಹೇಳಿದೆ. ಸೊ ಈ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಇಸ್ ಗೋಯಿಂಗ್ ಟು ಬಿ ದ ಟೈಪ್ ಆಫ್ ಫ್ಲವರ್ ವಿಚ್ ಹ್ಯಾಸ್ ದ ಎಕ್ಸ್ಪೋಸ್ಡ್ ಏನಿದೆ, ಸೊ ಆಂಥರ್ಸ್ ಅಂಡ್ ಸ್ಟಿಗ್ಮಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂತ ಅಂದ್ರೆ ದ ಫ್ಲವರ್ ವಿಚ್ ಡು ನಾಟ್ ಓಪನ್, ಅಂಡ್ ದ ಪರ್ಟಿಕ್ಯುಲರ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಅಂದ್ರೆ ದ ಫ್ಲವರ್ ವಿಚ್ ಓಪನ್. ಓಕೆ, ಓಪನ್ ಆಗುತ್ತೆ. ಅಂಡ್ ದ ಸ್ಟಿಗ್ಮಾ ಮತ್ತೆ ದ ಪರ್ಟಿಕ್ಯುಲರ್ ಆಂಥರ್ ನ ಏನ್ ಮಾಡ್ತದೆ, ಹೊರಗಡೆಗೆ ಆಗ್ತದೆ. ಆಯ್ತಾ? ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ, ಸೊ ಓನ್ಲಿ ಫಾರ್ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಗೆ ಎಕ್ಸಾಂಪಲ್ ಆಗಿ ನಾವು ಪೀನಟ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಎಕ್ಸಾಂಪಲ್ ಅನ್ನ ಪೀಸ್
ಅಂಡ್ ಪೀನಟ್ಸ್ ನ ಎಕ್ಸಾಂಪಲ್ ಆಗಿ ತಗೋಬಹುದು. ಓಕೆ, ಸೊ ಕೆಲವೊಂದು ಪ್ಲಾಂಟ್ಸ್ ಗಳಿದಾವೆ, ಸೊ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬೋತ್ ಟೈಪ್ ಆಫ್ ಫ್ಲವರ್ಸ್. ಓಕೆ, ಎರಡೂ ಫ್ಲವರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ ಇಲ್ಲಿ. ಓಕೆ, ಅದಕ್ಕೆ ಯಾವ್ದು ಎಕ್ಸಾಂಪಲ್ ತಗೋಬಹುದು ನಾವು? ಕೊಮೆಲಿನಾವನ್ನ ಎಕ್ಸಾಂಪಲ್ ಆಗಿ ತಗೋಬಹುದು, ಎರಡು ಫ್ಲವರ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ವಿಯೋಲಾವನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಅಂಡ್ ವಿ ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಒಕ್ಸಾಲಿಸ್. ಸೊ ಈ ಮೂರು ಪ್ಲಾಂಟ್ಗಳು ಎರಡು ರೀತಿಯ ಫ್ಲವರ್ ಗಳನ್ನ ಏನ್ ಮಾಡ್ತವೆ? ಪ್ರೊಡ್ಯೂಸ್ ಮಾಡುತ್ತೆ. ಎರಡು ರೀತಿಯ ಫ್ಲವರ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಅದಕ್ಕೆ ನಾವೇನಂತ ಕರಿತೇವೆ? ಒಂದು ಇಲ್ಲಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಗೆ ಎಕ್ಸಾಂಪಲ್ ಪೀಸ್ ಮತ್ತೆ ಪೀನಟ್ಸ್ ಅನ್ನ ತಗೋಬಹುದು, ವಿಚ್ ಡು ನಾಟ್ ಓಪನ್. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಎಕ್ಸ್ಪೋಸ್ಡ್ ಆಂಥರ್ಸ್ ಅಂಡ್ ಸ್ಟಿಗ್ಮಾ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಎರಡು ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಗಳಿದಾವೆ, ಅದು ಕೊಮೆಲಿನಾ, ವಿಯೋಲಾ ಅಂಡ್ ಒಕ್ಸಾಲಿಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನೋಡ್ರಿ, ವೈ ಆಪಲ್ ಇಸ್ ಕಾಲ್ಡ್ ಆಸ್ ಫಾಲ್ಸ್ ಫ್ರೂಟ್ ಅಂತ ಹೇಳಿದೆ. ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ವೈ ಆಪಲ್ ಇಸ್ ಕಾಲ್ಡ್ ಫಾಲ್ಸ್ ಫ್ರೂಟ್? ಬಿಕಾಸ್ ಯಾಕೆ ಅಂತ ಅಂದ್ರೆ, ಸೊ ಆಪಲ್ ಅಲ್ಲಿ, ಸೊ ಆಪಲ್ ಡೆವಲಪ್ಸ್ ಫ್ರಮ್ ವಾಟ್? ಯಾವ್ದ್ರಿಂದ ಡೆವಲಪ್ ಆಗುತ್ತೆ ನೋಡ್ರಿ, ಇಲ್ಲಿ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಫ್ರೂಟ್ಸ್. ಓಕೆ, ಫ್ರೂಟ್ಸ್ ಫಾರ್ಮೇಶನ್ ಆಗ್ಬೇಕಾದ್ರೆ ಥಲಾಮಸ್ contributes to the fruit formation. Thalamus is going to contain what? Fruit formation ಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತಂದ್ರೆ, ನಾವು ಎಡಿಬಲ್ ಪಾರ್ಟ್ ಏನಿದೆ ಅಲ್ವಾ, ದ ಎಡಿಬಲ್ ಪಾರ್ಟ್ ಆಫ್ ದ ಆಪಲ್ ಈಸ್ ಥಲಾಮಸ್. ಓಕೆ, ಎಡಿಬಲ್ ಪಾರ್ಟ್ ಯಾವುದು? ಥಲಾಮಸ್ ಆಗಿರ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಈಸ್. ಏನಾಗಿರ್ತದೆ ಎಡಿಬಲ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಒನ್. ಇದೇ ಫಾಲ್ಸ್ ಫ್ರೂಟ್ ಗೆ ಮತ್ತೊಂದಿಷ್ಟು ಎಕ್ಸಾಂಪಲ್ ಗಳಿದಾವೆ, ಸೊ ಯು ಕ್ಯಾನ್ ಟೇಕ್ ದಟ್ ಆಲ್ಸೋ. ಸೊ ಸ್ಟ್ರಾಬೆರಿ ಒಂದು ಎಕ್ಸಾಂಪಲ್ ಆಗಿರ್ತದೆ. ಓಕೆ, ಸ್ಟ್ರಾಬೆರಿ ಕೂಡ ಒಂದು ಎಕ್ಸಾಂಪಲ್. ಅಂಡ್ ಇನ್ನೊಂದು ಎಕ್ಸಾಂಪಲ್ ಕ್ಯಾಶ್ಯೂ ಆಗಿರ್ತದೆ. ಓಕೆ, ಸೊ ಇದೆರಡು ಮತ್ತೆ ನಮ್ಮ ಫಾಲ್ಸ್ ಫ್ರೂಟ್ ಗೆ ಎಕ್ಸಾಂಪಲ್ ಆಗಿರ್ತದೆ. ಇನ್ನು ಫಾಲ್ಸ್ ಫ್ರೂಟ್ ಅಲ್ಲಿ ಇರುವಂತಹ ಪಾರ್ಟ್ಸ್ ಗಳು ಯಾವುದು ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ರೈಟ್ ಇಟ್ ಆಸ್, ಸೊ ಮೊದಲನೇದು ಥಲಾಮಸ್, ಆಪಲ್ ನಲ್ಲಿ ಥಲಾಮಸ್ ಇದೆ. ಎರಡನೇದು ಬಂದು ಯು ಕ್ಯಾನ್ ಗೋ ಫಾರ್ ಮೀಸೋಕಾರ್ಪಿಗೆ ಹೋಗ್ಬೋದು, ಮೀಸೋಕಾರ್ಪ್. ಮೂರನೇದು ಬಂದು ಎಂಡೋಕಾರ್ಪ್. ನಾಲ್ಕನೇದು ಬಂದು ಸೀಡ್ ಆಗಿರ್ತದೆ. ಸೊ ದೀಸ್ ಆರ್ ದ 4 different parts of flowers. Okay, these are the 4 different parts of fruit. Okay, so ನೆನ್ಪಿಟ್ಕೊಳ್ಳಿ. And which parts of the flower, ಇದು ಯಾವ ಭಾಗ ಸೊ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಹೇಳಿ ಕ್ವಶನ್ ಇದು, ಆಯ್ತಾ? ವಿಚ್ ಪಾರ್ಟ್ ಆಫ್ ದ ಫ್ಲವರ್ ಕಾಂಟ್ರಿಬ್ಯೂಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಫ್ರೂಟ್ ಅಂತ ಹೇಳಿ ಆಗ್ಬೇಕು. ಅದೇನೋ ಥಲಾಮಸ್ ಆಗಿರ್ತದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಥಲಾಮಸ್. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್ ಆರ್ ಫಾರ್ಮ್ಡ್ ಅಟ್ ದ ಎಂಡ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂಡ್ ಮೆಗಾಸ್ಪೋರೋಜೆನೆಸಿಸ್? ಮೆಗಾಸ್ಪೋರೋಜೆನೆಸಿಸ್ ಮತ್ತೆ ಮೈಕ್ರೋಸ್ಪೋರೋಜೆನೆಸಿಸ್ ನ ಫೈನಲ್ ಪ್ರಾಡಕ್ಟ್ಸ್ ಗಳು ಏನು ಅಂತ ಹೇಳಿ ಕ್ವಶನ್ ಅಲ್ಲಿ ಕೇಳ್ತಾ ಇರುವಂತದ್ದು. ವಾಟ್ ಆರ್ ದ ಕೈಂಡ್ಸ್ ಆಫ್ ಸ್ಟ್ರಕ್ಚರ್ಸ್ ಫಾರ್ಮ್ಡ್ ಅಟ್ ದ ಎಂಡ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್? ಮೈಕ್ರೋಸ್ಪೋರೋಜೆನೆಸಿಸ್ ನ ಎಂಡ್ ಪ್ರಾಡಕ್ಟ್ ಏನು ಅಂತಂದ್ರೆ ಪೋಲನ್ ಗ್ರೇನ್. ಎಂಡ್ ಪ್ರಾಡಕ್ಟ್ ಇಸ್ ಪೋಲನ್ ಗ್ರೇನ್. ಅಂಡ್ ಮೆಗಾಸ್ಪೋರೋಜೆನೆಸಿಸ್ ನ ಎಂಡ್ ಪ್ರಾಡಕ್ಟ್ ಏನು ಅಂತಂದ್ರೆ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ pollen grain male gametophyte, embryo sac female gametophyte. Okay, that's all the answer is. Next, what is microsporogenesis ಅಂತ ಹೇಳಿ ಕ್ವಶನ್ ಕೇಳ್ತಾನೆ. ಏನಂತ ಬರೀತೀರಾ? the process of formation of microspores from pollen mother cell
PMC, pollen mother cell through meiosis. Meiosis is called as microsporogenesis ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್ಸ್. ಓಕೆ, ದಿಸ್ ಈಸ್ ದ ಮೈಕ್ರೋಸ್ಪೋರ್, ಓಕೆ, ವಿಚ್ ಇಸ್ ಫಾರ್ಮ್ಡ್. ಓಕೆ, ಇದು ಮೈಕ್ರೋಸ್ಪೋರ್ ಇದು. ಸೊ ಇದು ಸಪರೇಟ್ ಆಗಿ ಏನಾಗುತ್ತೆ, ಸೊ ಇಟ್ಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್ ಇನ್ ಟು ವಾಟ್, ಸೊ ಪೋಲನ್ ಗ್ರೇನ್ಸ್ ಗಳಾಗಿ ಫಾರ್ಮ್ ಆಗ್ತದೆ. ಇದು ಮೈಕ್ರೋಸ್ಪೋರ್. ಓಕೆ, ಅಂಡ್ ದಿಸ್ ಈಸ್ ದ ಪೋಲನ್ ಗ್ರೇನ್ಸ್. Okay, so that is the end product of the microspores. Meiosis agutte. Meiosis, you know that. So here the microspores produced are haploid in number. They are what? Haploid in number. N, half of the chromosomes. Okay. Next, what is sporopollenin anta heli kelta idane alva. Sporopollenin andre ಏನು? So this sporopollenin is the most resistant. It is the most resistant organic material noun and present in exine of pollen grain. Exine of pollen grain. Okay, ಅದಕ್ಕೆ ನಾವು ಸ್ಪೋರೋಪೊಲೆನಿನ್ ಅಂತ ಹೇಳಿ ಕರೀತೇವೆ. Okay. Okay, now what is polyembryony ಅಂತ ಹೇಳಿ ಕೇಳ್ತಾ ಇದ್ದಾನೆ ಕ್ವಶನ್. ವಾಟ್ ಈಸ್ polyembryony ಅಂತ ಹೇಳಿ ಕೇಳ್ತಾ ಇದ್ದಾನೆ. Polyembryony ಅನ್ನ ನಾವು ಹೇಗೆ ರೆಫರ್ ಮಾಡ್ತೇವೆ? ಹೌ ಡು ವಿ ರೆಫರ್ ದ polyembryony? Polyembryony is referred as, okay, so here the occurrence of more than one embryo in seed, more than one embryo in seed is referred to as polyembryony. So example ಯಾವ್ದು ಕೊಡ್ತೇವೆ ಇದಕ್ಕೆ? ನಾವು ಸಿಟ್ರಸ್ ಅಂಡ್ ಮ್ಯಾಂಗೋ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಸೊ ಅರ್ಥ ಏನು ಪಾಲಿಎಂಬ್ರಿಯಾನಿ ಅಂತಂದ್ರೆ, ಸೊ ಒಂದೇ ಒಂದು ಸೀಡ್ ಅಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋಗಳನ್ನ ನೋಡುದು. ಈ ಎಂಬ್ರಿಯೋ ಫಾರ್ಮೇಶನ್ ಹೇಗಾಗುತ್ತೆ ಅಂತ ಹೇಳಿ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ. ಸೊ ಹೇಗಾಗ್ತದೆ ಎಂಬ್ರಿಯೋ ಫಾರ್ಮೇಶನ್? ದ ಎಂಬ್ರಿಯೋ ಫಾರ್ಮೇಶನ್ ಈಸ್ taken place by the development of nucellar which is surrounding the embryo. ಸೊ ಎಂಬ್ರಿಯೋದಲ್ಲಿ ಎಂಬ್ರಿಯೋ ಸುತ್ತಲೇ ಇರುವಂತಹ ನ್ಯೂಸೆಲ್ಲಾರ್ ಸೆಲ್ಸ್ ಗಳಿದಾವಲ್ವಾ, ಅವುಗಳು ಏನಾಗ್ತವೆ, ದೇ ಸ್ಟಾರ್ಟ್ಸ್ ಡಿವೈಡಿಂಗ್ ಅಂಡ್ ದೇ ವಿಲ್ ಪ್ರೊಟ್ರೂಡ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್. ಓಕೆ, ಸೊ ಈ ತರ ಎಂಬ್ರಿಯೋ ಸ್ಯಾಕ್ ಇದ್ರೆ, ಓಕೆ, ಸೊ ಇದ್ರ ಸುತ್ತಲೂ ಏನಿರ್ತದೆ, ದ ನ್ಯೂಸೆಲ್ಲಸ್ ಸೆಲ್ಸ್ ವಿಲ್ ಬಿ ದೇರ್. ದೀಸ್ ನ್ಯೂಸೆಲ್ಲಸ್ ಸೆಲ್ಸ್ ಡಿವೈಡ್ಸ್, ಅವುಗಳು ಡಿವೈಡ್ ಆಗ್ತವೆ ಅಂಡ್ ದೇ ವಿಲ್ ಪ್ರೊಟ್ರೂಡ್ ಇನ್ ಟು ದ ವಿಚ್ ಒನ್, ದ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ನ ಒಳಗಡೆಗೆ ಎಂಟ್ರಿ ಆಗ್ತದೆ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಡೆವಲಪ್ ಇನ್ ಟು ವಾಟ್, ಡೆವಲಪ್ ಇನ್ ಟು ದ ಡಿಫರೆಂಟ್ ನಂಬರ್ ಆಫ್ ಪಾಲಿ ಎಂಬ್ರಿಯೋಸ್ ಗಳಾಗಿ ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಪಾಲಿ ಎಂಬ್ರಿಯಾನಿ ಈಸ್. ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಸ್ ಪಾಲಿ ಎಂಬ್ರಿಯಾನಿ. ಓಕೆ, ಓಕೆ. ವಿಚ್ ಆರ್ ದ ನ್ಯೂಕ್ಲಿಯೈ ದಟ್ ಫ್ಯೂಸ್ ಟು ಫಾರ್ಮ್ ಅನ್ ಎಂಡೋಸ್ಪರ್ಮ್? ಒಂದು ಎಂಡೋಸ್ಪರ್ಮ್ ಫಾರ್ಮ್ ಆಗ್ಬೇಕಾದ್ರೆ ಯಾವ ಯಾವ ನ್ಯೂಕ್ಲಿಯೈಗಳು ಫ್ಯೂಸ್ ಆಗುತ್ತೆ ಅಂತ ಹೇಳಿ ಕ್ವಶನ್ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಆನ್ಸರ್ ಇದಕ್ಕೆ ಸೊ ಏನಂತಂದ್ರೆ, ಸೊ ಇಟ್ ಕಮ್ಸ್ ಅಂಡರ್ ದ ಪ್ರೊಸೆಸ್ ಆಫ್ ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರೀತದೆ. ಅದು ಡಬಲ್ ಫರ್ಟಿಲೈಸೇಷನ್ ಒನ್ ಆಫ್ ದ ಇವೆಂಟ್, ಅದೇನು ಟ್ರಿಪಲ್ ಫ್ಯೂಷನ್. ಸೊ ಇದರಲ್ಲಿ ಯಾವ ಯಾವ ನ್ಯೂಕ್ಲಿಯೈ ಆಗುತ್ತೆ ಅಂತಂದ್ರೆ, ಎರಡು ಪೋಲಾರ್ ನ್ಯೂಕ್ಲಿಯೈಗಳು, nuclei present in central cell ಅಂತ ಇರುವಂತ ಎರಡು ಪೋಲಾರ್ ನ್ಯೂಕ್ಲಿಯೈಗಳು and the nuclei of male gamete.
ಸೊ ಇವೆರಡು ಸೇರಿ ಒಂದು ಏನಾಗ್ತದೆ ಎಂಡೋಸ್ಪರ್ಮ್ ನ ಫಾರ್ಮ್ ಮಾಡ್ತದೆ, ಮೂರು ನ್ಯೂಕ್ಲಿಯೈಗಳು ಸೇರಿ. ಸೊ ಈ ಪ್ರೊಸೆಸ್ ಅನ್ನು ನಾವು ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ, ಟ್ರಿಪಲ್ ಫ್ಯೂಷನ್. ಸೊ ಟ್ರಿಪಲ್ ಫ್ಯೂಷನ್ ಅಲ್ಲಿ ನಮ್ಗೆ ಎಂಡ್ ಪ್ರಾಡಕ್ಟ್ ಆಗಿ ಸಿಗುವಂತದ್ದು ಪೆನ್ ಅಂತ ಹೇಳಿ, ದಟ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳಿ. ದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇಸ್ ಟ್ರಿಪ್ಲಾಯ್ಡ್ ಬಿಕಾಸ್ ಎನ್ ಪ್ಲಸ್ ಎನ್ ಪ್ಲಸ್ ಎನ್ ಆಗುತ್ತಲ್ವಾ, ಎರಡು ಪೋಲಾರ್ ನ್ಯೂಕ್ಲಿಯೈ, ಒಂದು ಮೇಲ್ ಗ್ಯಾಮೆಟ್, ಸೊ 3n ಆಗುತ್ತೆ. ಸೊ ಇದರ ಮೇಲೆ ತುಂಬಾ ನೀಟ್ ಲೆವೆಲ್ ಕ್ವಶನ್ಸ್ ಗಳು ಬರುವಂತದ್ದು. ಓಕೆ, ಈ ಪೆನ್ ಏನಾಗಿ ಡೆವಲಪ್ ಆಗುತ್ತೆ, ದ ಪೆನ್ ಇಸ್ ಗೋಯಿಂಗ್ ಟು ಡೆವಲಪ್ ಇನ್ ಟು ಎಂಡೋಸ್ಪರ್ಮ್, ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುವಂತದ್ದು. ಓಕೆ, ಸೊ ನಂತರ ಸೊ ಇಲ್ಲಿ ಈ ಪೆನ್ ಯಾವ್ದ್ರಲ್ಲಿ ಇರ್ತದೆ, ದ ಪೆನ್ ಈಸ್ ಪ್ರೆಸೆಂಟ್ ಇನ್ ಪೆಕ್. So it is present in where? It is present in peck. And the peck is ಇದು ಎಲ್ಲಿರ್ತದೆ, ಸೆಂಟ್ರಲ್ ಸೆಲ್ ಅಲ್ಲಿ ಇರುತ್ತೆ. ಓಕೆ, ಸೆಂಟ್ರಲ್ ಸೆಲ್ ಇರುತ್ತೆ. ಆ ಸೆಂಟ್ರಲ್ ಸೆಲ್ ನ ಪೆಕ್ ಅಂತ ಹೇಳಿ ಕರೀತಾರೆ. ಪೆಕ್ ಅಂದ್ರೆ ಏನು, ಪ್ರೈಮರಿ ಎಂಡೋಸ್ಪರ್ಮ್, ಪ್ರೈಮರಿ ಎಂಡೋಸ್ಪರ್ಮ್ cell ಅಂತ ಕರೀತಾರೆ. Okay, it will have the pen and pen develops into endosperm. I hope you understood what it is. One second. Differentiate between geitonogamy and xenogamy. Okay, geitonogamy first definition ಬರ್ಕೋಬೇಕು, or geitonogamy ಅಂತ ಕರೀತೇವೆ. Okay, then xenogamy. So geitonogamy ಅಂದ್ರೆ ಏನು, the transfer of anther, the transfer of pollen grains from anther to stigma of different flowers, two different flowers of same plant. Okay, so it is an impure cross pollination ಆಗುತ್ತೆ. Okay, so ಇಲ್ಲಿ xenogamy ಏನು ಬರೀತೀರಾ, so transfer of pollen grains from anther to stigma of two different plants, ಬೇರೆ ಬೇರೆ ಪ್ಲಾಂಟ್ ಮೇಲೆ ಆಗುವಂಥದ್ದು. ಓಕೆ, ಎರಡನೇ ಪಾಯಿಂಟ್ ಏನ್ ಬರೀತೀರಾ, ವಾಟ್ ಯು ಗೋಯಿಂಗ್ ಟು ರೈಟ್ ದ ಸೆಕೆಂಡ್ ಪಾಯಿಂಟ್. ಸೊ ಇಟ್ ಇಸ್ genotypically autogamy. ಇದೇನದು, pure cross pollination. Okay, so they are the two differences of geitonogamy and the xenogamy. Okay, ನಂತರ why emasculation done in the process of hybridization. ಯಾಕೆ emasculation ಮಾಡಬೇಕು, so emasculation is done to produce hybrids with desired pollen grains with characters. ಸೊ ನಾವು ಇಮ್ಯಾಸ್ಕುಲೇಷನ್ ನ ಯಾಕೆ ಮಾಡ್ತೇವೆ ಅಂತಂದ್ರೆ, ಹೈಬ್ರಿಡ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ನಮ್ಗೆ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಮ್ಯಾಸ್ಕುಲೇಷನ್ ಪ್ರೊಸೀಜರ್ ಮಾಡಿದ್ರೆ ಮಾತ್ರ ನಾವು ಆಂಥರ್ ನ ರಿಮೂವ್ ಮಾಡಬಹುದು. ವಿ ಕ್ಯಾನ್ ರಿಮೂವ್ ದ ಆಂಥರ್ ಅಂಡ್ ವಿ ಕ್ಯಾನ್ ಗೋ ಫಾರ್ ದ ವಿಚ್ ಒನ್, ನಾವು ಏನ್ ಮಾಡಬಹುದು, ಆಂಥರ್ ನ ರಿಮೂವ್ ಮಾಡಿ ಸೊ ನಮ್ಗೆ ಬೇಕಾದ ಡಿಸೈರ್ಡ್ ಆನ್ಸರ್ ವಿತ್ ಕ್ಯಾರೆಕ್ಟರ್ ನಾವು ಇಲ್ಲಿ ಏನ್ ಮಾಡ್ಬೋದು, ಹಾಕ್ಬೋದು. ಅದಕ್ಕೆ ನಾವೇನಂತ ಕರಿತೇವೆ, ಇಮ್ಯಾಸ್ಕುಲೇಷನ್ ಇಸ್ ರಿಕ್ವೈರ್ಡ್ ಫಾರ್ ದ, ಏನಕ್ಕೆ ಬೇಕಾಗುತ್ತೆ, ಸೊ ಫಾರ್ ದ ಹೈಬ್ರಿಡೈಸೇಷನ್ ಪ್ರೊಸೆಸ್ ಗೆ ಬೇಕಾಗುತ್ತೆ. This question is not required. Okay, let's move to the next question. Okay, differentiate between Chasmogamous and
Clistogamous flower. Okay. Chasmogamous. Clistogamous. So illen baritira Chasmogamous ಗೆ open flower produces open flower or flower opens. You can write it also like that, flower or flower opens. Illi closed flower, closed floral bud anta kuda bariಬಹುದು. Okay, so then over here ಸೊ ಇಲ್ಲಿ ಏನಾಗ್ತದೆ, ಓಪನ್ ಫ್ಲವರ್ ಇರ್ತದೆ, ಆಂಥರ್ಸ್ ಅಂಡ್ ಸ್ಟಿಗ್ಮಾ ಆರ್ exposed to the environment. But if you see over here, Clistogamous ali, they are not exposed. Okay, which are not exposed? Anthers and stigma. Not exposed. Okay. Okay, moving on to the next question. So I'll make another question for you. Okay. Define double fertilization. Define double fertilization. Double fertilization na define ಮಾಡಬೇಕು. So ಏನು double fertilization? What does the double fertilization means? Double fertilization means the fertilization. There are two types of fertilizations are there. Okay, double fertilization ಅಲ್ಲಿ ಎರಡು ತರದ fertilization ಅನ್ನು ನೋಡ್ತೇವೆ ನಾವು. And so it is the two types of fusions, syngamy and triple fusion. Triple fusion takes place in an embryo sac. ಇದಕ್ಕೆ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರೀತೇವೆ. ಓಕೆ, ಸೊ ಇನ್ನೊಂದು ಕ್ವಶನ್ ನ ಪ್ರಿಪೇರ್ ಮಾಡ್ತೇನೆ. ಐ ಜಸ್ಟ್ ಗಿವ್ ಅನದರ್ ಕ್ವಶನ್ ಫಾರ್ ಯು ಪೀಪಲ್. ಸೊ ಇನ್ನೊಂದು ಕ್ವಶನ್ ಯಾವುದು ಅಂತ ಅಂದ್ರೆ, so let's make a question over here itself. Okay, so give two examples for hydrophytes which undergo insect and wind pollination. ಯಾವ್ದು ಆನ್ಸರ್ ಹೇಳ್ಬೋದಾ ಇದಕ್ಕೆ? So answer is water hyacinth and water lily. Okay, these are the two examples for the particular wind or insect pollinated hydrophytes. Okay, or water plants or aquatic plants. ಇದು ಬದಲು ಏನಂತ ಕೇಳಬಹುದು? aquatic ಅಂತ ಕೂಡ ಕೇಳಬಹುದು. plants. Okay, so ಎರಡು ಬರೆದ್ರೆ ಒಂದೊಂದು ಮಾರ್ಕ್ಸ್, ಒಂದೊಂದಕ್ಕೆ 1 marks and another marks plus 2 marks.
Okay. So let's form another question. ಇನ್ನೊಂದು ಕ್ವಶನ್ ಮಾಡುವ. So we have still time. So another question is okay. How many cells and nuclei are present in embryo sac, and mention them. ಸೊ ಎಷ್ಟಿದೆ? 7 ಸೆಲ್ಸ್ ಇದೆ ಅಂಡ್ 8 ನ್ಯೂಕ್ಲಿಯೈಗಳಿದಾವೆ. ಓಕೆ, ಸೊ ಮೆನ್ಷನ್ ಮಾಡೋದಿದ್ರೆ 3 ಆಂಟಿಪೋಡಲ್ಸ್, 1 central cell with 2 polar nuclei, and 1 egg apparatus with 2 synergids and 1 egg cell. ಸೊ ಟೋಟಲ್ 7 ಸೆಲ್ ಆಗುತ್ತೆ. 1 2 3 4 4 3 7 ಸೆಲ್ಸ್, 8 ನ್ಯೂಕ್ಲಿಯೈ. ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ನ್ಯೂಕ್ಲಿಯೈ. ಸೆಂಟ್ರಲ್ ಸೆಲ್ ನಲ್ಲಿ ಮಾತ್ರ 2 ಪೋಲಾರ್ ನ್ಯೂಕ್ಲಿಯೈಗಳು. ಸೊ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 7 cells and 8 nuclei. ಓಕೆ, ಸೊ ಇನ್ನೊಂದು 2 ಮಾರ್ಕ್ಸಿನ ಕ್ವಶನ್ ಮಾಡಿ ವಿಲ್ ಎಂಡ್ ದ ಪರ್ಟಿಕ್ಯುಲರ್ ಚಾಪ್ಟರ್. ಓಕೆ, ಆರ್ ದ 2 marks ಕ್ವಶನ್ ನ ಎಂಡ್ ಮಾಡ್ತಾ ಇದ್ದಾವೆ ಇಲ್ಲಿ. ಓಕೆ, ಸೊ ಇನ್ನೊಂದು ಕ್ವಶನ್ ಕೇಳಬಹುದು. ದಿಸ್ ಇಸ್ ಥರ್ಡ್ ಒನ್ ಅಂಡ್ ಫೋರ್ತ್ ಒನ್. ಓಕೆ, ಮೆನ್ಷನ್ ದ ಕಂಪೋನೆಂಟ್ಸ್ ಆಫ್ or mention the compounds present in exine and intine. So exine again baritira. What are you going to write for the exine? Exine again baritira. Exine is filled with sporopollenin and intine is filled with cellulose and pectin. So that is the 2 marks questions what we need to discuss today. So you will get all the materials, all the complete detailed sessions of the particular the board irbodu, NEET irbodu, JEE irbodu, CET irbodu. ಸ್ಪೆಸಿಫಿಕಲಿ ಇವೆಲ್ಲ ಕನ್ನಡದಲ್ಲಿ ನಮ್ಮ ಒಂದು ಪರ್ಟಿಕ್ಯುಲರ್ ಆಪ್ ಅಲ್ಲಿ ನಾವು ಇದನ್ನ ತಗೊಳ್ತೇವೆ. ಸೊ ಡೈಲಿ ನಿಮ್ಗೆ ಕ್ಲಾಸಸ್ಗಳು ಇರ್ತವೆ, ಲೈವ್ ಕ್ಲಾಸಸ್ಗಳು ಆಫ್ಟರ್ ದ ಕಾಲೇಜ್. ಲೈಕ್ ನಾವು ಏನಂತ ಹೇಳ್ತೇವೆ ಅಂದ್ರೆ TCHR ಆಪ್ ನಲ್ಲಿ ಇವೆಲ್ಲ ನಡೆಯುವಂಥದ್ದು. ಈ TCHR ಆಪ್ ನ ನಾವು ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಕೇಳಿದ್ರೆ, ಸೊ TCHR ಆಪ್ ನ ನಾವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಸೊ ದ TCHR ಆಪ್ ನ ಲಿಂಕ್ ಇದೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಡೈರೆಕ್ಟ್ ಆಗಿ ಈ ಡಿಸ್ಕ್ರಿಪ್ಷನ್, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ TCHR ಆಪ್ ಡೌನ್ಲೋಡ್ ಆಗುತ್ತೆ. ಸೊ TCHR ಆಪ್ ಅಲ್ಲಿ ಡೌನ್ಲೋಡ್ ಆದ ತಕ್ಷಣ ನೀವು ಲಾಗಿನ್ ಆಗಬೇಕು. ಫಸ್ಟ್ ಸೈನ್ ಅಪ್ ಆಗಿ ಲಾಗಿನ್ ಆಗಬೇಕು. ಸೊ ನಂತರ ಸೊ ನಿಮ್ಗೆ ಒಂದಿಷ್ಟು ಬಂಚಸ್ ಆಫ್ ಪರ್ಟಿಕ್ಯುಲರ್ ಒಂದು ಸ್ಟಡಿ ಪ್ಯಾಕೇಜಸ್ಗಳು ಇದಾವೆ. ಓಕೆ, ಸೊ ಅಫೋರ್ಡಬಲ್ ಪ್ರೈಸ್ಗೆ ಇದೆ. ಸೊ ಆ ಒಂದು ಪರ್ಟಿಕ್ಯುಲರ್ ನಿಮ್ಗೆ ಬೇಕಾಗಿರುವಂತ ಕಾಂಬಿನೇಷನ್ ಚಾಯ್ಸ್ ಮಾಡ್ಕೊಂಡು CET-ನೋ, NEET-ಓ, JEE-ನೋ ಅಥವಾ ಬೋರ್ಡೋ, ಸೊ ಯಾವ್ದು ಬೇಕಾದ್ರೂ ತಗೋಬಹುದು. ಪರ್ ಸಬ್ಜೆಕ್ಟ್ ಕೂಡ ನೀವು ನೋಡಬಹುದು. ಸೊ ಅವುಗಳಲ್ಲಿ ಏನಿದೆ, ನಿಮ್ಗೆ ಬೇಕಾದಂತಹ ಮಟೀರಿಯಲ್ಗಳು ಸಿಗ್ತವೆ ಅಂಡ್ ದ ಲೈವ್ ಕ್ಲಾಸಸ್ಗಳು ಸಿಗ್ತವೆ. ಓಕೆ, ಅಂಡ್ ಆಲ್ರೆಡಿ ರೆಕಾರ್ಡೆಡ್ ಕ್ಲಾಸಸ್ಗಳು ಅದರಲ್ಲಿದ್ದಾವೆ ಅಂಡ್ ಅದ್ರ ಮೇಲೆ ಲೈವ್ ಕ್ಲಾಸಸ್ಗಳನ್ನ ನಾವು ನಡೆಸ್ತೇವೆ ಅಂಡ್ ಅದರಲ್ಲಿ ಡೀಟೇಲ್ ಆಗಿ ಹೋಗ್ತೇವೆ ನಾವು ಸಬ್ಜೆಕ್ಟ್ಸ್ ಗಳ ಮೇಲೆ. ಓಕೆ, ಸೊ ಹಾಗೆ ಟ್ಯೂಷನ್ ತರ ಡೈಲಿ ಕೂಡ ನೀವು ಪೇಮೆಂಟ್ ಮಾಡ್ಬಿಟ್ಟು
ನಿಮ್ಗೆ ಯಾವ ಟಾಪಿಕ್ ಬೇಕೋ ಅದನ್ನ ಮಾತ್ರ ಕೂಡ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು ಅದರಲ್ಲಿ. And with a minimum price, okay, so the price will be mentioned there itself, okay. And you can also, if the NEET and JEE students are there, ನೀವು ಏನ್ ಮಾಡಬಹುದು ಅಂತಂದ್ರೆ ನೀವು ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡಬಹುದು. ಸೊ there are lot of hundreds of exams are there per subject ಮೇಲೆ. ಸೊ ನೀವು ಆ ಸಬ್ಜೆಕ್ಟ್ಸ್ ಗಳ ಮೇಲೆ ಇರುವಂತಹ ಒಂದೆಲ್ಲ ಏನು ನಮ್ಮ ಟೆಸ್ಟ್ ಇದೆಯೋ ಆ ಟೆಸ್ಟ್ ನ ಅಟೆಂಪ್ಟ್ ಮಾಡಬಹುದು. ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಟು ರೈಟ್ ದ ಎಕ್ಸಾಮಿನೇಷನ್. ಸೊ ಹಾಗೆ ಇದೇ ತರದ ಲೈವ್ ಕ್ಲಾಸಸ್ಗಳು ಯೂಟ್ಯೂಬ್ ಅಲ್ಲಿ ಕೂಡ ನಡೀತಾ ಇರ್ತವೆ. ಅದನ್ನ ಬೇಕು ಅಂತ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನೆಲ್ ನ, ಮತ್ತೆ ಲಿಂಕ್ ನ ನೀವು ನೋಟಿಫಿಕೇಶನ್ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಬೇಕು, ಸೊ ದಟ್ ಯು ಕ್ಯಾನ್ ಗೆಟ್ ದ ನೋಟಿಫಿಕೇಶನ್. ದಟ್ಸ್ ಆಲ್ ಫಾರ್ ಟುಡೇ.